ಅದಾದ ನಂತರ ಅಂದ್ರೆ ಆಗಸ್ಟ್ 19ರ ಬೆಳಗ್ಗೆ ಅಲ್ವಾ? ಹೌದು ಮೇಡಮ್. ರಾತ್ರಿ ನಾನು ಕಾಪಾಡಬೇಕು ಅಂತ ಹೋರಾಡಿದ ಹುಡುಗಿ ಬೆಳಗ್ಗೆ ಎದ್ದು ನ್ಯೂಸ್ ನೋಡಿದಾಗ ಅವಳಿಲ್ಲ ಅನ್ನೋದು ಗೊತ್ತಾಗಿ ಮೈ ನಡುಕ್ತು. ಮಹಾಸ್ವಾಮಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಆಗಸ್ಟ್ 19ರ ಬೆಳಗಿನ ಜಾವ ಸುಮಾರು 1 ಗಂಟೆಯಿಂದ 3 ಗಂಟೆ ಆಸ್ಪಾಸಿನಲ್ಲಿ ಸಂಧ್ಯಾ ಮೇಲೆ ಬಲಾತ್ಕಾರ ನಡೆದಿದೆ. ಸಂಧ್ಯಾಳ ಶವ ಸಿಕ್ಕ ಜಾಗದಿಂದ ಸರಿಸುಮಾರು 300 ಮೀಟರ್ ದೂರದಲ್ಲಿ ಒಂದು ಪಾಳು ಬಿದ್ದಿರೋ ಬಂಗಲೆ ಇದೆ. ಇದ್ಯಾವ ಬಂಗ್ಲೆ ಬಗ್ಗೆ ಮಾತಾಡ್ತಾ ಇದ್ದಾಳೆ ಸರ್ ಇವಳು? ಅಲ್ಲಿ ಬೆಳಗಿನ ಜಾವ ಇದೇ ವಿಕ್ಕಿ ಅವಳ ಮೇಲೆ ಬಲಾತ್ಕಾರ ಮಾಡಿದ್ದಾನೆ. ನಂತರ ಅವಳನ್ನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ. ಹಳೆ FIR ಕಾಪಿ ಹಾಗೆ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಹೊಸದಾಗಿ ತನಿಖೆ ನಡೆಸಿದ್ದಾರೆ. ಅಲ್ಲಿ ಸಿಕ್ಕಿರೋ ಇನ್ನಷ್ಟು ಸಾಕ್ಷಿಗಳು ಸೇರಿರೋ FIR ಕಾಪಿ ನಿಮ್ ಮುಂದೆ ಇಟ್ಟಿದ್ದೀನಿ. ತನಿಖೆ ಮಾಡುವಾಗ ಇನ್ನಷ್ಟು ಸಾಕ್ಷಿಗಳು ಸಿಕ್ಕಿದೆ ಅಂತ ನಾನು ಹೇಳಿದ್ನಲ್ಲ. ಕೊಲೆ ಆದ ಸ್ಥಳದಲ್ಲಿ ಒಂದು ಸಿಮ್ ಕಾರ್ಡ್ ಸಿಕ್, ಅದೇ ಸ್ಥಳದಲ್ಲಿ ಒಬ್ಬರ ಎಡಗಾಲಿನ ಶೂ ಸಿಕ್ತು. ಅದು ಯಾರದ್ದು ಅಂತ ಪತ್ತೆ ಮಾಡುವಾಗ ಗೊತ್ತಾಗಿದ್ದೆ ಆ ಎರಡು ಈ ವಿಕ್ರಮ್ ಭೂಪತಿಗೆ ಸೇರಿದ್ದು ಅಂತ. ಅಷ್ಟೇ ಅಲ್ಲ, ಅತ್ಯಾಚಾರ ಆದ ಜಾಗದಲ್ಲಿ, ಕೊಲೆ ಆದ ಜಾಗದಲ್ಲಿ ಈ ವಿಕ್ಕಿ ಫಿಂಗರ್ ಪ್ರಿಂಟ್ ಸಿಕ್ಕಿದೆ. ನಮ್ಮ ಡಿಫೆನ್ಸ್ ಲಾಯರ್ JP ಪಾಟೀಲ್ ಅವರು ವಿಕ್ಕಿ ಮನೇಲಿದ್ದ ಮೊಬೈಲ್ ಸಿಗ್ನಲ್ ನ ತೋರಿಸಿದ್ದಾರೆ. ಹಾಗೆ ತೋರಿಸಿ ಆರೋಪನ ಸುಲಭವಾಗಿ ಮುಚ್ಚಾಕ್ಬಿಡ್ಬೋದು ಅನ್ನೋದು ಅವ್ರ ಯೋಚನೆ ಆಗಿರ್ಬೋದು. ಆದ್ರೆ ಪೊಲೀಸ್ ತನಿಖೆಯಲ್ಲಿ ವಿಕ್ಕಿ ಅವ್ರದ್ದೇ ಇನ್ನೊಂದು ಸಿಮ್ ಕಾರ್ಡ್ ಸಿಕ್ಕಿದೆ. ಅದು ಎಲ್ಲಿ? ಅತ್ಯಾಚಾರ ಆದ ಜಾಗದಲ್ಲಿ ಇರೋನು. ಹೀಗಾಗ್ಬೋದು ಅಂತ ವಿಕ್ಕಿ ಮೊದಲೇ ಯೋಚನೆ ಮಾಡಿದ್ರೇನು? ಅದಕ್ಕೆ ಮೊಬೈಲ್ ನ ಮನೇಲಿ ಬಿಟ್ಟು ಹೋಗಿರ್ಬೋದೇನೋ. ಒಫಿಷಿಯಲ್ ಮೊಬೈಲ್ ನ ಮನೇಲಿ ಬಿಟ್ಟು ಅನ್ಅಫಿಷಿಯಲ್ ಮೊಬೈಲ್ ಅನ್ನ ತಗೊಂಡು ಹೋಗಿದ್ದಾರೆ. ಅಬ್ಜೆಕ್ಷನ್ ಯುವರ್ ಆನರ್. ಹೀಗೆ ಊಹಾಪೋಹದ ಮಾತುಗಳಿಂದ ತಪ್ಪು ಸಾಬೀತಾಗಲ್ಲ ಅಂತ ಅಪೋಸಿಷನ್ ಲಾಯರ್ ಭಾರ್ಗವಿ ಅವರಿಗೆ ಗೊತ್ತಿಲ್ಲ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಕೂತ್ಕೊಳ್ಳಿ. ಮಹಾಸ್ವಾಮಿ, ಈಗಾಗಲೇ JP ಸರ್ ವಿಡಿಯೋದ 2 ತುಣುಕನ್ನ ತೋರಿಸಿದ್ದಾರೆ. ಅದಕ್ಕಿಂತ ಮುಂಚೆ ಇರೋ ಒಂದು ವಿಡಿಯೋ ತುಣುಕನ್ನ ನಾನು ನಿಮ್ ಮುಂದೆ ಪ್ರಸ್ತುತಪಡಿಸ್ತೇನೆ. ನನಗೆ ಗೊತ್ತಿಲ್ಲ ಸರ್. ಅಬ್ಜೆಕ್ಷನ್ ಯುವರ್ ಆನರ್. ಯಾರೋ ಒಂದು ಹುಡುಗಿ ಸಂಧ್ಯಾ ಜೊತೆ ಇದ್ಲು ಅಂತ ಮಾತ್ರಕ್ಕೆ ವಿಕ್ಕಿನ ಕೊಲೆಗಾರ ಅಂತ ಹೇಳಕ್ಕಾಗಲ್ಲ ಯುವರ್ ಆನರ್. ಅಲ್ಲ ಸರ್, ಇದಕ್ಕೂ ಮುಂಚೆ ಇನ್ನು ಅದೇ ಅನಾಮಿಕನ ತೋರಿಸಿ ಅವಳಿಗೆ ಕೊಲೆಗಾರ್ತಿ ಅನ್ನೋ ಪಟ್ಟ ಕಟ್ಟಿದ್ರಲ್ಲ ಸರ್. ಫಾರ್ಮ್ ಹೌಸ್ ನಿಂದ ಹೊರಗಡೆ ಬಂದಿದ್ದ ವಿಕ್ಕಿ ಸಂಧ್ಯಾಳನ್ನ ಕಿಡ್ನಾಪ್ ಮಾಡ್ದ. ಬೆಂಗಳೂರಿನ ಹೊರವಲಯದಲ್ಲಿರೋ ಆ ಪಾಳು ಬಂಗ್ಲೆಗೆ ಇವನು ಅವಳನ್ನ ಕರ್ಕೊಂಡು ಹೋದ. ಅವಳನ್ನ ಅತ್ಯಾಚಾರ ಮಾಡ್ದ. ಅಲ್ಲಿಂದ 300 ಮೀಟರ್ ದೂರದಲ್ಲಿ ಅವಳ ದೇಹನ ಬಿಸಾಕ್ದ.
ಅವಳ ದೇಹನ ಎಸ್ದು ಎಸ್ಕೇಪ್ ಆಗಿದ್ದಾನೆ. ಇಲ್ಲ ಇವರ ನಾನೇನು ಮಾಡಿಲ್ಲ, ನಾನು ಅವಳಿಗೆ ಏನು ಮಾಡಿಲ್ಲ, ನಾನು ನಿಜವಾಗ್ಲೂ ಕೊಲೆ ಮಾಡಿಲ್ಲ ಇವರ. ನಮ್ಮ ಭಾರ್ಗವಿ ಎಷ್ಟು ಚೆನ್ನಾಗಿ ಪಾಯಿಂಟ್ಸ್ ಆಗ್ತಾ ಇದ್ರಲ್ವಾ? ಇದರಿಂದಲೇ ಗೊತ್ತಾಗುತ್ತೆ ನೀವು ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರಿ ಇವಳನ್ನ ಅಂತ. JP ನೋಡಿ, ಒಳ್ಳೆ ಕರೆಂಟ್ ಶಾಕ್ ಹೊಡೆದ್ರ ಥರ ಕೂತಿದ್ದಾನೆ. ಇಷ್ಟು ವರ್ಷದಲ್ಲಿ ಇವನನ್ನ ಸೋಲ್ಸೋರಿ ಇಲ್ಲ ಅಂತ ಬೀಗ್ತಾ ಇದ್ದ. ಈಗ ನಮ್ಮ ಭಾರ್ಗವಿ ಆಗ್ತಿದ್ರಲ್ಲ ಪಾಯಿಂಟ್ಸು ಕೊಡ್ತಾ ಇದ್ರಲ್ಲ ಸಾಕ್ಷಿ, ಇದನ್ನು ನೋಡ್ಬಿಟ್ಟು ಮಾತೇ ಬರ್ತಿಲ್ಲ. ನೋಡ್ತಾ ಹೇಳಿ ಅಂದ್ರೆ ನಾವಿಬ್ರು ಹೆಮ್ಮೆ ಪಡಬೇಕು. ಹಾಗೆ ಈ ಕೇಸನ್ನು ಗೆದ್ದು ತೋರಿಸ್ತಾಳೆ ನಮ್ಮ ಭಾರ್ಗವಿ. ಭಾರ್ಗವಿ ಕೊಡ್ತಿರೋ ಸಾಕ್ಷಿಗಳಲ್ಲಿ ಯಾವುದೇ ಸುಳ್ಳಿದೆ ಅನಿಸ್ತಿಲ್ಲ. ಎಲ್ಲಾ ಪಾಯಿಂಟ್ಸ್ಗಳು ಸ್ಟ್ರಾಂಗ್ ಆಗೇ ಇದೆ. ಈಗಿರೋ ಒಂದೇ ಒಂದು ಅನುಮಾನ ಅಂದ್ರೆ ಕುಡ್ದು ಮತ್ತಲ್ಲಿರೋ ವಿಕಿಗೆ ಸಂಧ್ಯಾನ ಸಾಯಿಸುವಷ್ಟು ತ್ರಾಣ ಇತ್ತ ಅನ್ನೋದು. ಕುಡ್ದು ಮತ್ತಲ್ಲಿ ಏನಾಗಿದೆ ಅನ್ನೋದು ಅವನಿಗೂ ನೆನಪಿಲ್ಲ ಅನ್ಸುತ್ತೆ. ಅದನ್ನೇ ಬಳಸ್ಕೊಂಡು ಆ ಅನಾಮಿಕಾ ಭಾರ್ಗವಿನ ನಂಬಿಸ್ತಿದ್ದಾಳ, ಅಥವಾ ವಿಕ್ಕಿನೇ ನಿಜವಾದ ಕೊಲೆಗಾರನ? ಮಹಾಸ್ವಾಮಿ, ಆ ವಿಡಿಯೋದಲ್ಲಿ ಆ ಅನಾಮಿಕಾ ಹುಡುಗಿ ಮುಖಾನೇ ಕಾಣಿಸ್ತಾ ಇಲ್ಲ. ಮೊದಲು ಅವಳು ಯಾರು ಅಂತ ತನಿಖೆ ಆಗ್ಬೇಕು, ಆಮೇಲೆ ಭಾರ್ಗವಿ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಸಾಬೀತಾಗುತ್ತೆ. ಅದರ ಅವಶ್ಯಕತೆ ಇಲ್ಲ ಮೈ ಲಾರ್ಡ್. ಆ ಅನಾಮಿಕಾ ಅನ್ನೋ ಹುಡುಗಿ ಇಲ್ಲಿಗೆ ಬಂದಿದ್ದಾಳೆ. ನೀವು ಪರ್ಮಿಷನ್ ಕೊಟ್ರೆ ಅವಳನ್ನ ಕೋರ್ಟಿಗೆ ಹಾಜರುಪಡಿಸ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ಸ್ಫಟಿಕ ಸ್ಫಟಿಕ ಸ್ಫಟಿಕ. ಇವಳು ಇನ್ನೂ ಬದುಕಿದಾಳ ಅಂದ್ರೆ ಇಷ್ಟು ದಿನ ಆಟ ಆಡ್ಸಿದ ಅನಾಮಿಕಾ ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ. ನನ್ನ ಹೆಸರು ಸ್ಫಟಿಕಾ ಅಂತ. ನಾನು ಕೂಡ ಸಂಧ್ಯಾ ಹಾಗೆ ವಿಕ್ಕಿಯಿಂದ ಲೈಂಗಿಕ ಕಿರುಕುಳಕ್ಕೆ ಒಳಗಾದವಳು. ಅವನಿಂದ ನಾನು ತುಂಬಾ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಗೊಳಗಾಗಿದ್ದೀನಿ. ಅವತ್ತು ರಾತ್ರಿ ಎಲ್ಲನೂ ಮಾತಾಡಿ ಸಾರ್ಟ್ ಔಟ್ ಮಾಡ್ಕೋಬೇಕು ಅಂತ ವಿಕ್ಕಿಯವ್ರ ಫಾರ್ಮ್ ಹೌಸ್ ಕಡೆನೆ ಬರ್ತಿದ್ದೆ. ಯಾವತ್ ರಾತ್ರಿ? ಡೇಟ್ ಏನಾದ್ರೂ ಹೇಳ್ಬೋದಾ? ಆಗಸ್ಟ್ 18. ಸಮಯ ಎಷ್ಟಿರ್ಬೋದು? ರಾತ್ರಿ 11 ಕಾಲಿರ್ಬೋದು. ಸರಿ, ಮುಂದುವರಿಸಿ. ಅಷ್ಟರಲ್ಲಿ ಸಂಧ್ಯಾ ತುಂಬಾ ಭಯದಿಂದ ಓಡ್ ಬರ್ತಾ ಇರೋದು ಕಾಣಿಸ್ತು. ಅವಳನ್ನ ಕಾಪಾಡಿದಾಗ ಅಲ್ಲೇ ಇದ್ದಿದ್ದು ಈ ವಿಕ್ಕಿ ನೀಚತನ ಗೊತ್ತಾಯ್ತು. ಅಷ್ಟರಲ್ಲಿ ವಿಕ್ಕಿ ಬಂದ. ವಿಕ್ಕಿ ಅವಳನ್ನ ಬಿಟ್ಟು ಹೋಗು ಅಂತ ಹೆದರಿಸ್ದ. ರಾಡ್ ಎತ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೂ ಬಂದ. ತಪ್ಪಿಸ್ಕೊಳ್ಳೋ ಜಂಜಾಟದಲ್ಲಿ ಮತ್ತೆ ತಲೆಗೆ ಬಲವಾಗಿ ಹೊಡೆದ. ಹಾಗೆ ಸಂಧ್ಯಾನ ಓಡಿಸ್ಕೊಂಡು ಹೋದ. ಅದಾದ ನಂತರ ನನಗೆ ಪ್ರಜ್ಞೆ ಬಂತು. ಆದ್ರೆ ಅಲ್ಲಿ ಈ ವಿಕ್ಕಿ ಆಗ್ಲಿ ಸಂಧ್ಯಾ ಆಗ್ಲಿ ಇರ್ಲಿಲ್ಲ. ವಿಕ್ಕಿ ನನ್ನ ಕೈಗೂ ಸಿಗ್ಲಿಲ್ಲ. ಅದಾದ ನಂತರ ಸಂಧ್ಯಾ ಸಾವಿನ ಸುದ್ದಿ ಕೇಳಿ ಶಾಕ್ ಆಯ್ತು. ಅದಾದ ನಂತರ ಅಂದ್ರೆ ಆಗಸ್ಟ್ 19 ಬೆಳಗ್ಗೆ ಅಲ್ವಾ? ಹೌದು ಮೇಡಮ್. ರಾತ್ರಿ ನಾನು ಕಾಪಾಡಬೇಕು ಅಂತ ಹೋರಾಡಿದ ಹುಡುಗಿ ಬೆಳಗ್ಗೆ ಎದ್ದು ನ್ಯೂಸ್ ನೋಡಿದಾಗ ಅವಳಿಲ್ಲ ಅನ್ನೋದು ಗೊತ್ತಾಗಿ ಮೈ ನಡುಕ್ತು. ಸರಿ, ಆದ್ರೆ ಇದನ್ ಯಾಕೆ ಅವತ್ತೇ ಹೇಳಲಿಲ್ಲ ನೀವು? ವಿಷಯ ಗೊತ್ತಾದ್ಮೇಲೆ ಪೊಲೀಸರಿಗೆ ಹೇಳ್ಬೋದಾಗಿತ್ತಲ್ವಾ? ಇದಕ್ಕೆಲ್ಲ
ವಿಕ್ಕಿನೇ ಕಾರಣ ಅಂತ ಗೊತ್ತಾಗಿರೋದ್ರಿಂದ ಭಯದಲ್ಲಿ ಸುಮ್ಮನಾಗ್ಬಿಟ್ಟೆ ಮೇಡಮ್. ಆದ್ರೆ ಆಮೇಲೆ ನನ್ನ ಮನಸ್ಸು ತಡಿಲಿಲ್ಲ. ಅದಕ್ಕೆ ನಿಮ್ಮ ಹತ್ರ ಬಂದ್ಬಿಟ್ಟು ಹೇಳ್ದೆ. ಮೈ ಲಾರ್ಡ್, ಸ್ಫಟಿಕ ಅವರು ಈ ಘಟನೆಯನ್ನ ಪ್ರತ್ಯಕ್ಷವಾಗಿ ನೋಡಿರೋ ಜೀವಂತ ಸಾಕ್ಷಿ. ಆಗಿರೋದೆಷ್ಟೇ ಮಹಾಸ್ವಾಮಿ, ಫಾರ್ಮ್ ಹೌಸ್ ನಿಂದ ವಿಕ್ಕಿ ಹೊರಗಡೆ ಬಂದು ಸ್ಫಟಿಕ ಮೇಲೆ ಹಲ್ಲೆ ಮಾಡಿದ್ದಾನೆ. ಅದಾದ ನಂತರ ಸಂಧ್ಯಾನ ಅಲ್ಲಿಂದ ಕಿಡ್ನಾಪ್ ಮಾಡಿ ಅವಳನ್ನ ಅತ್ಯಾಚಾರ ಮಾಡಿದ್ದಾನೆ. ಅಯ್ಯೋ ಇಲ್ಲ ಮಹಾಸ್ವಾಮಿ, ನಾನು ಏನು ಮಾಡಿಲ್ಲ, ನನ್ನ ನಂಬಿ. ನಾನೇನು ಮಾಡಿಲ್ಲ ಮಹಾಸ್ವಾಮಿ, ನನ್ನ ನಂಬಿ ಪ್ಲೀಸ್. ಆರ್ಡರ್ ಆರ್ಡರ್. ಇಂಥ ಮೃಗಗಳು ಸಮಾಜದಲ್ಲಿ ತಿರುಗಾಡ್ಕೊಂಡಿರೋಕೆ ಯೋಗ್ಯರೇ ಅಲ್ಲ. ಅದಕ್ಕೆ BNS ಸೆಕ್ಷನ್ 62 ಮತ್ತು 65 ಅಡಿಯಲ್ಲಿ ಅತ್ಯಾಚಾರ ಮತ್ತೆ ಕೊಲೆಗಾಗಿ ವಿಕ್ಕಿಗೆ ಜೀವಾವಧಿ ಶಿಕ್ಷೆ ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ವಾದ ವಿವಾದಗಳನ್ನು ಕೇಳಿದ ನಂತರ, ಸಾಕ್ಷಿಗಳನ್ನು ಪರಿಶೀಲಿಸಿದ ನಂತರ ಈ ಕೇಸಲ್ಲಿ ಇನ್ನೂ ಹೆಚ್ಚಿನ ತನಿಖೆ ಆಗಬೇಕಾಗಿದೆ. ಹಾಗಾಗಿ ವಿಕ್ರಮ್ ಭೂಪತಿ ಅವರನ್ನು ನ್ಯಾಯಾಂಗ ಬಂಧನದಲ್ಲಿ ಇಡಬೇಕೆಂದು ಈ ಕೋರ್ಟ್ ಆದೇಶಿಸುತ್ತದೆ.